ಆತ್ಮೀಯರೇ MHID UDIS ಪ್ಲಸ್ SDMS 2023-24ನೇ ಸಾಲಿನ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ನಲ್ಲಿ ಒಂದು ಅಪ್ಡೇಟ್ ಇದೆ. ಅದೇನನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ನಮ್ಮ ಒಂದು MHID UDIS ಪ್ಲಸ್ನ ಸ್ಟೂಡೆಂಟ್ಸ್ ಮಾಡ್ಯೂಲ್ಗೆ ಲಾಗಿನ್ ಆಗಬೇಕು. ಹೋಮ್ ಪೇಜ್ಗೆ ಬರಬೇಕು. ಎಡಗಡೆ ಆಪ್ಷನ್ಸ್ಗಳಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್, ಇನ್ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಓಪನ್ ಆಗ್ತದೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಲಿಸ್ಟ್ ಓಪನ್ ಆಗ್ತದೆ. ಇದರಲ್ಲಿ ಸ್ಟೂಡೆಂಟ್ಸ್ಗಳ ಬೇಸಿಕ್ ಡೀಟೇಲ್ಸು, ಸ್ಟೂಡೆಂಟ್ ಪೆನ್ ನಂಬರು, ಕ್ಲಾಸ್ ಸೆಕ್ಷನ್ನು, ಅಡಿಷ್ನಲ್ ಡೀಟೇಲ್ಸು, ಆಮೇಲೆ CWSN ಡೀಟೇಲ್ಸು, ಎಂಟ್ರಿ ಸ್ಟೇಟಸ್ಸು, ಆಧಾರ್ ವ್ಯಾಲಿಡೇಷನ್, ಈ ಒಂದು ಡೀಟೇಲ್ಸನ್ನು ನಾವು ನೋಡ್ಬೋದಾಗಿದೆ. ಮತ್ತು ಈ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟನ್ನು ಇಲ್ಲಿ ಡೌನ್ಲೋಡ್ ಎಕ್ಸೆಲ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಲಿಸ್ಟು ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಆಗ್ತದೆ. ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಶಾಲೆಯಲ್ಲಿ ಡ್ರಾಪ್ ಬಾಕ್ಸ್ನಲ್ಲಿರುವ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಗ್ತದೆ. ಇಲ್ಲಿಯೂ ಕೂಡ ಅವರ ಒಂದು ಬೇಸಿಕ್ ಡೀಟೇಲ್ಸು, ಅವರ ಪೆನ್ ನಂಬರು, ಕ್ಲಾಸು, ಪೇರೆಂಟ್ ಡೀಟೇಲ್ಸು, ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ಸು, ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ಸು, ಆ್ಯಕ್ಷನ್ ಅಂತ ಇದೆ. ಈ ಡ್ರಾಪ್ ಬಾಕ್ಸ್ನಲ್ಲಿರೋ ವಿದ್ಯಾರ್ಥಿಗಳ ಒಂದು ಸ್ಟೇಟಸ್ ಏನಾದರೂ ನಾವು ಅಪ್ಡೇಟ್ ಮಾಡಬೇಕಂದ್ರೆ ಇಲ್ಲಿ ಅಪ್ಡೇಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಇದೆ, ಇಲ್ಲಿ ಸ್ಕ್ವೇರ್ ಬಾಕ್ಸ್ ಇದೆ, ಇದನ್ನು ಎನೇಬಲ್ ಮಾಡ್ಕೋಬೇಕು. ಡು ಯು ವಾಂಟ್ ಟು ಚೇಂಜ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇರುವಂಥ ವಿದ್ಯಾರ್ಥಿ ಸ್ಟೇಟಸನ್ನು ಆತ TC ತೆಗೆದುಕೊಂಡು ಹೋಗಿದ್ದಾನೆ ಅಂತ ಅಥವಾ ಲೆಫ್ಟ್ ವಿತ್ TC ಅಂತ ನಾವು ಮಾಡಿದ್ದೇವೆ. ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ಸೆಲೆಕ್ಟ್ ಇದೆ. ಇಲ್ಲಿ ಏರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ಇಲ್ಲಿ 5 ರೀತಿಯ ಒಂದು ಸ್ಟೇಟಸ್ ಅಪ್ಡೇಟ್ ಮಾಡಲಿಕ್ಕೆ ಆಪ್ಷನ್ಸ್ಗಳಿವೆ. ಮಾರ್ಕ್ ಇನ್ಆ್ಯಕ್ಟಿವ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3 ರಿಮಾರ್ಕ್ಸ್ ಇದೆ. ಇದರಲ್ಲಿ ಅಂದರೆ ಡೂಪ್ಲಿಕೇಟ್ ಎಂಟ್ರಿ, ರಾಂಗ್ ಎಂಟ್ರಿ, ಡ್ಯೂ ಟು ಡೆತ್, ಇದರಲ್ಲಿ ಯಾವ ಒಂದು ಆಪ್ಷನನ್ನು ರಿಮಾರ್ಕ್ ಸೆಲೆಕ್ಟ್ ಮಾಡಿಕೊಂಡು ಕೊನೆಗೆ ಆ್ಯಕ್ಷನ್ ಕಾಲಮ್ನಲ್ಲಿ ಅಪ್ಡೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ನ ಸ್ಟೇಟಸ್ ಅಪ್ಡೇಟ್ ಆಗ್ತದೆ, ಡ್ರಾಪ್ ಬಾಕ್ಸ್ ಸ್ಟೇಟಸ್. ಇನ್ನು ಎರಡನೇ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಮಾಡಲಿಕ್ಕೆ ಇರುವಂಥ ಒಂದು ಆಪ್ಷನ್ಸು ಲೆಫ್ಟ್ ಸ್ಕೂಲ್ ವಿದೌಟ್ TC, ವಿದ್ಯಾರ್ಥಿ TCಯನ್ನು ತೆಗೆದುಕೊಂಡು ಹೋಗೋದೇ ಶಾಲೆಯನ್ನು ಬಿಟ್ಟಿದ್ದಾನೆ, ಕರೆಂಟ್ಲಿ ಮಾರ್ಕ್ ಡ್ರಾಪ್ಔಟ್, ಆತನನ್ನು ನಾವು ಶಾಲೆ ಬಿಟ್ಟ ವಿದ್ಯಾರ್ಥಿ ಅಂತ ನಾವು ಗುರುತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ರೀತಿ ನಾವು ವಿದ್ಯಾರ್ಥಿಯ ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕಾದ್ರೆ ಎರಡನೇ ಒಂದು ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ರಿಮಾರ್ಕ್ಗಳಲ್ಲಿ ಎಕನಾಮಿಕ್ ರೀಸನ್, ಎಂಪ್ಲಾಯ್ಮೆಂಟ್ ಮತ್ತು ಆಬ್ಸೆಂಟ್, ಮೆನಿ ಡೇಸ್, ಆರ್ಫನ್, ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್, ಅದರ್ ರೀಸನ್ಸ್, ಇದರಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಿದ್ದನ್ನು ಆಯ್ಕೆ ಮಾಡಿಕೊಂಡಾಗ ಆ್ಯಕ್ಷನ್ ಬಟನ್ ಮೇಲೆ ಅಪ್ಡೇಟ್ ಕ್ಲಿಕ್ ಮಾಡಿದಾಗ ಈ ಒಬ್ಬ ವಿದ್ಯಾರ್ಥಿಯ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಆಗ್ತದೆ. ಇನ್ನು ಮೂರನೇ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಮಾಡಲಿಕ್ಕೆ ಇರತಕ್ಕಂಥ ಆಪ್ಷನ್ನು ಲೆಫ್ಟ್ ಸ್ಕೂಲ್ ವಿತ್ TC, ಅಂದರೆ ವಿದ್ಯಾರ್ಥಿ TC ತೆಗೆದುಕೊಂಡು ಶಾಲೆ ಬಿಟ್ಟಿದ್ದಾನೆ, ಆದರೆ ಆತ ನಾನ್ ಡ್ರಾಪ್ಔಟ್ ಅಂದರೆ ಶಾಲೆ ಬಿಟ್ಟ ವಿದ್ಯಾರ್ಥಿ ಅಲ್ಲ. ಈ ರೀತಿ ನಾವು ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀಸನ್ಸ್, ರಿಮಾರ್ಕ್ಸಲ್ಲಿ 6 ರಿಮಾರ್ಕ್ಸ್ಗಳಿವೆ. ಮೊದಲನೇದು ಆ್ಯಕ್ಟಿವ್ ಫಾರ್ ಇಂಪೋರ್ಟ್, ಅಂದರೆ ವಿದ್ಯಾರ್ಥಿಯನ್ನು ಬೇರೆ ಶಾಲೆಯವರು ಇಂಪೋರ್ಟ್ ಮಾಡಲಿಕ್ಕೆ ಈತ ಆ್ಯಕ್ಟಿವ್ ಇದೆ ಅಂತ. ಆಮೇಲೆ ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್, ಅಂದರೆ ಇದೇ ಬ್ಲಾಕಲ್ಲಿ ಬೇರೆ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂತನೋ, ಅಥವಾ ಮೈಗ್ರೇಟ್ ಟು ಅದರ್ ಬ್ಲಾಕ್, ಡಿಸ್ಟ್ರಿಕ್ಟ್, ಸ್ಟೇಟ್, ಕಂಟ್ರಿ, ಅಂದರೆ ಬೇರೆ ಒಂದು ತಾಲೂಕು, ಜಿಲ್ಲೆ, ರಾಜ್ಯ ಅಥವಾ ದೇಶಕ್ಕೆ ವಲಸೆ ಹೋಗಿದ್ದಾನಂತಾನೋ, ಅಥವಾ ಗಾನ್ ಫಾರ್ ಸ್ಟಡಿ ಇನ್ ಸ್ಕೂಲಿಂಗ್, ಓಪನ್ ಸ್ಕೂಲಿಂಗ್, ಅಂದರೆ ಬೇರೆ ಯಾವುದೋ ಒಂದು ಮುಕ್ತ ಶಾಲೆಯಲ್ಲಿ ಓದ್ತಾ ಇದ್ದಾನೋ, ಈ ಒಂದು ಆಪ್ಷನ್ಸ್ಗಳಲ್ಲಿ ವಿದ್ಯಾರ್ಥಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಕೊನೆಗೆ ಆ್ಯಕ್ಷನ್ ಕಾಲಮ್ನಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ನ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಆಗ್ತಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ 4ನೇ ಒಂದು ಆಪ್ಷನ್ಸನ್ನು ನಾವು ಇಲ್ಲಿ ನೋಡಿದಾಗ ಲೆಫ್ಟ್ ಸ್ಕೂಲ್ ವಿದೌಟ್ TC, ನಾನ್ ಡ್ರಾಪ್ಔಟ್, ಅಂದರೆ ಇಲ್ಲಿ ವಿದ್ಯಾರ್ಥಿ TCಯನ್ನು ತೆಗೆದುಕೊಂಡು ಹೋಗದೆ ಶಾಲೆಯನ್ನು ಬಿಟ್ಟಿದ್ದಾನೆ, ಆದರೆ ಆತ ಶಾಲೆ ಬಿಟ್ಟ ವಿದ್ಯಾರ್ಥಿ ಅಲ್ಲ. ಈ ರೀತಿಯ ಒಂದು ಸ್ಟೇಟಸ್ ಅಪ್ಡೇಟ್ ಮಾಡೋದ್ರ ಸಲುವಾಗಿ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಮಾರ್ಕ್ಸ್ನಲ್ಲಿ ವಿದ್ಯಾರ್ಥಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಕೊಟ್ಟರೆ ಅಪ್ಡೇಟ್ ಆಗ್ತದೆ. ಇನ್ನು ಕೊನೆಯ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಯಾವುದಿದೆ, ಲೆಫ್ಟ್ ಸ್ಕೂಲ್ ವಿತ್ TC, ವಿದ್ಯಾರ್ಥಿ TCಯನ್ನು ತೆಗೆದುಕೊಂಡು ಶಾಲೆಯನ್ನು ಬಿಟ್ಟಿದ್ದಾನೆ, ಕರೆಂಟ್ಲಿ ಮಾರ್ಕ್ ಡ್ರಾಪ್ಔಟ್, ಆದರೆ ಆತ ಎಲ್ಲೂ ಆತನ ಒಂದು ಅಡ್ಮಿಷನ್ ಆಗಿಲ್ಲ, ಸೊ ಆತನನ್ನು ನಾವು ಶಾಲೆ ಬಿಟ್ಟ ವಿದ್ಯಾರ್ಥಿ ಅಂತ ನಾವು ಮಾರ್ಕ್ ಮಾಡಬೇಕಾದ್ರೆ
ಮಾಡಬೇಕಾದ್ರೆ ಈ ಕೊನೆಗೆ ಕಾಣುವಂಥ ಒಂದು 5ನೇ ಆಪ್ಷನ್ ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಮಾರ್ಕನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಕೊನೆಗೆ ಆ್ಯಕ್ಷನ್ ಕಾಲಮ್ನಲ್ಲಿರುವಂಥ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿದ್ಯಾರ್ಥಿ ಒಂದು ಡ್ರಾಪ್ ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಆಗ್ತದೆ ಅನ್ನುವಂಥದ್ದು. ಸೊ ಇದು ಏನಪ್ಪ ಅಂತ ಕೇಳಿದರೆ ಡ್ರಾಪ್ ಬಾಕ್ಸ್ನಲ್ಲಿ ಇರತಕ್ಕಂಥ ಒಂದು ಸ್ಟೂಡೆಂಟ್ಸ್ಗಳ ಒಂದು ಸ್ಟೇಟಸನ್ನು ಅಪ್ಡೇಟ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಆಪ್ಷನ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಮಾರ್ಕ್ಸ್ ಏನೇನಿದೆ ಅನ್ನೋದನ್ನು ನೋಡಿದೆವು. ಈ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ನಲ್ಲಿ ಯಾರು ಇರ್ತಾರೆ ಅಂತ ಕೇಳಿದರೆ ನಮ್ಮ ಶಾಲೆಯಲ್ಲಿ ನಾವು 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆ ಆರಂಭಿಕ ತರಗತಿಯಿಂದ ಎಕ್ಸಿಟ್ ಕ್ಲಾಸ್ವರೆಗೆ ಯಾವೊಂದು ಸ್ಟೂಡೆಂಟ್ಸನ್ನು ನಾವು ಲೆಫ್ಟ್ ವಿತ್ ಟಿ ಸಿ ಅಂತ ಮಾಡಿರುತ್ತೇವೆ ಅಥವಾ ನಮ್ಮ ಶಾಲೆಯಿಂದ ಯಾವ ವಿದ್ಯಾರ್ಥಿಗಳು ಟಿ ಸಿ ತೆಗೆದುಕೊಂಡು ಹೋಗಿರುತ್ತಾರೆಯೋ ಆ ಎಲ್ಲ ಒಂದು ಸ್ಟೂಡೆಂಟ್ಸು ಈ ಒಂದು ಡ್ರಾಪ್ ಬಾಕ್ಸ್ನಲ್ಲಿ ಇರ್ತಾರೆ. ಈ ಡ್ರಾಪ್ ಬಾಕ್ಸ್ನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಬೇಕಾದ್ರೆ ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಟಿ ಸಿ ತೆಗೆದುಕೊಂಡು ಯಾವ ಶಾಲೆಗೆ ಹೋಗಿರುತ್ತಾರೆಯೋ ಆ ಒಂದು ಶಾಲಾ ಮುಖ್ಯ ಶಿಕ್ಷಕರಿಗೆ ನಾವು ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಪೆನ್ ನಂಬರ್ ಮತ್ತು ಆತನ ಒಂದು ಇಯರ್ ಆಫ್ ಬರ್ತ್ ಡೀಟೇಲ್ಸನ್ನು ಕೊಟ್ಟಾಗ ಅವರು ತಮ್ಮ ಶಾಲೆಯ ಒಂದು MHRD ಪ್ಲಸ್ನ ಸ್ಟೂಡೆಂಟ್ಸ್ ಮಾಡ್ಯೂಲ್ನಲ್ಲಿ ಇಂಪೋರ್ಟ್ ಮಾಡ್ಯೂಲ್ಗೆ ಹೋಗಿ ಈ ವಿದ್ಯಾರ್ಥಿಯ ಒಂದು ಪೆನ್ ನಂಬರ್ ಮತ್ತು ಇಯರ್ ಆಫ್ ಬರ್ತ್ ಹಾಕಿ ಆತನನ್ನು ತಮ್ಮ ಶಾಲೆಗೆ ಇಂಪೋರ್ಟ್ ಮಾಡಿಕೊಂಡಾಗ ನಮ್ಮ ಶಾಲೆಯ ವಿದ್ಯಾರ್ಥಿ ಏನು ಒಂದು ಡ್ರಾಪ್ ಬಾಕ್ಸ್ನಲ್ಲಿ ಇರ್ತದೆ ಆ ವಿದ್ಯಾರ್ಥಿ ಲಿಸ್ಟ್ನಲ್ಲಿ ಡ್ರಾಪ್ ಬಾಕ್ಸ್ ಲಿಸ್ಟ್ನಲ್ಲಿ ಏನು ವಿದ್ಯಾರ್ಥಿ ಹೆಸರು ಇರ್ತದೆ ಅದು ಕಡಿಮೆ ಆಗ್ತದೆ. ನಮ್ಮ ಶಾಲೆಯ ಡ್ರಾಪ್ ಬಾಕ್ಸ್ ಲಿಸ್ಟ್ನಲ್ಲಿ ಆತನ ಹೆಸರು ಕಡಿಮೆಯಾಗಿ ಯಾವ ಶಾಲೆಯಲ್ಲಿ ಇಂಪೋರ್ಟ್ ಮಾಡಿಕೊಂಡಿರ್ತಾರೆಯೋ ಆ ಶಾಲೆಯ ಒಂದು ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಲಿಸ್ಟ್ನಲ್ಲಿ ಆ ವಿದ್ಯಾರ್ಥಿಯ ಹೆಸರು ಸೇರ್ಪಡೆ ಆಗ್ತದೆ. ಸೊ ಹೀಗೆ ನಮ್ಮ ಡ್ರಾಪ್ ಬಾಕ್ಸ್ನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳ ಒಂದು ಹೆಸರನ್ನು ನಾವು ಒಂದೊಂದಾಗಿ ಕಡಿಮೆ ಮಾಡಿ ಪೂರ್ತಿ 0 ಮಾಡಬೇಕಾದ್ರೆ ನಮ್ಮ ಶಾಲೆಯಿಂದ ಟಿ ಸಿ ತೆಗೆದುಕೊಂಡು ಬೇರೆ ಬೇರೆ ಶಾಲೆಗೆ ಯಾವ ವಿದ್ಯಾರ್ಥಿಗಳು ಹೋಗಿರುತ್ತಾರೆಯೋ ಆ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಗೆ ನಾವು ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪೆನ್ ನಂಬರ್ ಮತ್ತು ಅವರ ಒಂದು ಇಯರ್ ಆಫ್ ಬರ್ತು ನೀಡಿ ನಮ್ಮ ಶಾಲೆಯಿಂದ ಅವ್ರ ಶಾಲೆಗೆ ಇಂಪೋರ್ಟ್ ಮಾಡಿಕೊಳ್ಳು ತಿಳಿಸಿದಾಗ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿ ಕೊನೆಗೆ 0 ಆಗ್ತದೆ ಅನ್ನುವಂಥದ್ದು. ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ MHRD UDAS+ ಸ್ಟೂಡೆಂಟ್ಸ್ ಮಾಡ್ಯೂಲ್ನಲ್ಲಿ ಈ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಮತ್ತು ಈ ಡ್ರಾಪ್ ಬಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿವರವನ್ನು ನೋಡಿದೆವು. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.